ಹಾಂ ಸರ್, ಎಲ್ಲರೂ ಈ ಕಡೆ ನೋಡಿ. ಹಾಂ, ಈ ಕಡೆ ನೋಡ್ರಿ ಸ್ವಲ್ಪ. ಬಟ್ अन्ना याक बिजी है।
ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಯುವಕರು, ನಾಗರಿಕರು, ಮಹಿಳೆಯರು ಈ ವೇದಿಕೆ ಮುಂದೆ ಬಂದು ಆಸೀನರಾಗಬೇಕು ಅಂತಂದು ಕೇಳ್ಕೊತಾರೆ. ನೋಡತ್ತೇವೆ ಯುವಕರು ಎಲ್ಲರೂ ದುಶ್ಚಟಗಳಿಗೆಲ್ಲ ಬಲಿಯಾಗತ್ತಾರ. ಆ ಯುವಕರನ್ನ ಈ ಮಾಡ್ಬೇಡ್ರಪ್ಪ ಅಂದ್ರೆ ಕೇಳಲ್ಲ. ಆದ್ರೆ ಈ ಮಕ್ಕಳಿಗೆ ನಾವು ಒಳ್ಳೇದನ್ನ ಈಗ ಹೇಳಿದಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾನು ಅಂದಂಗ ಅವ್ರ ಮುಂದೆ ಯಾವುದೇ ಲೆಕ್ಕ ಹೋಗ್ತಾರೋ, ಒಳ್ಳೆಯ ಪ್ರಜೆಗಳಾಗ್ತಾರೋ, ದೇಶಕ್ಕೆ ಬೇಕಾಗುವಂಥ ವ್ಯಕ್ತಿಗಳು ಆಗ್ತಾರೋ, ದುಶ್ಚಟಗಳಿಗೆ ಬಲಿ ಆಗಂಗಿಲ್ಲ ಅಂತ ತಿಳ್ಕೊಂಡು ಈ ಒಂದು ಸತ್ಸಂಗ ಕಾರ್ಯಕ್ರಮವನ್ನು 2 ವರ್ಷದಿಂದ ನಿರಂತರವಾಗಿ ನಡೆಸ್ಕೊಂಡು ಬಂದೆವು. ಈ ವಾರ್ಷಿಕ ಕಾರ್ಯಕ್ರಮ ನಡೆಸೋದು ಇಷ್ಟ ಉದ್ದೇಶ ಅಲ್ಲ, ಇನ್ನಷ್ಟು ಹುಡುಗರು ಪ್ರೇರಿತ ಆಗಲಿ, ತಂದೆ ತಾಯಿಗಳು ನಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಸತ್ಸಂಗ ಇದು ಮಾರ್ಗದಲ್ಲಿ ಇರಲಿ ಅನ್ನೋದು ಅವರಲ್ಲಿ ಮನೋಭಾವನೆ ಬೆಳೆದು ನಮ್ಮ ಹನುಮಾನ ಗುಡಿಗೆ ಅಥವಾ ಸಾಧು ಸಂತರ ಮಾರ್ಗದಲ್ಲಿ ಕಳಿಸ್ಬೇಕಂತ ವಿಷಯ ಇದೆ. ಈ ಕಾರ್ಯಕ್ರಮದ ಮನ ಉಪಸ್ಥಿತಿ ಯಾರು ಇದ್ದರು ಮತ್ತು ಈ ಕಾರ್ಯಕ್ರಮ ಎಲ್ಲಿಂದ ಜಾಗ ಚಾಲೂ ಮಾಡಿದ್ರಿ? ಇದಕ್ಕೆ ನಮ್ಮ ಶ್ರದ್ಧಾನಂದ ಮಹಾಸ್ವಾಮೀಜಿ ರೀ, ಚಿಲ್ಗನಾನಂದ ಸ್ವಾಮೀಜಿ ರೀ, ಆಮೇಲೆ ನಾಗಲಿಂಗ ಸ್ವಾಮೀಜಿಗಳು ರೀ, ವಿಠಲ್ಜಿ ಅವರು, ಎಲ್ಲರೂ ಸುತ್ತಮುತ್ತಲಿನ ಎಲ್ಲ ಸ್ವಾಮೀಜಿಗಳು ನಮಗೆ ಸಪೋರ್ಟ್ ಕೊಡೋದ್ರ ಮುಖಾಂತರ ಸಾಕಷ್ಟು ನಮ್ಮಲ್ಲಿ ಊರಿನಲ್ಲಿ ಬದಲಾವಣೆಯನ್ನು ಕೂಡ ಆಗೈತಿ. ಆಮೇಲೆ ಇದ್ರನ್ನು ಮೊದಲಿಗೆ ನಾವು ನಾಗಲಿಂಗ ಸ್ವಾಮೀಜಿ ಮತ್ತು ನಮ್ಮ ಊರಲ್ಲಿರುವ ಗುರು ಹಿರಿಯರ ಇದು ಮಾಡಿದಾಗ ಬಹಳಷ್ಟು ಬೆನ್ನು ತಟ್ಟಿ ನಮ್ಮನ್ನು ಪ್ರೇರೇಪಿಸಿದ್ದಾರೆ. ಅದಕ್ಕೆ ಅವ್ರಿಗೆ ನಾವು ಇದು ಏನೋ ಒಂದು ಹುಡುಗರ ನಾಳೆ ಚೇಂಜ್ ಆಗಿ ಇನ್ನು 10 ವರ್ಷದಲ್ಲಿ ಎಲ್ಲರೂ ಚೇಂಜ್ ಆದ್ರೆ ಅದು ನಮ್ಮ ಊರಿನ ಗುರು ಹಿರಿಯರಿಗೆ, ನಮ್ಮ ಸ್ವಾಮೀಜಿಗಳಿಗೆ ಎಲ್ಲರಿಗೂ ಸಮರ್ಪಣೆ ಆಗ್ತದೆ. ಕಾರ್ಯಕ್ರಮ ಯಥಾ ರೀತಿ ಈಗ ಹೋದ ವರ್ಷ ಇದು ವಿಠಲ್ ಮಂದಿರದವ್ರ ವಾರ್ಕರಿಗಳನ್ನು ಕರ್ಸಲಾಗಿದ್ರು ರೀ. ಈ ಸಲ ಅವರು ಕೂಡ ಇದು ಒಂದು ಒಳ್ಳೆಯ ಬದಲಾವಣೆ ಆಗೋದ್ರ ಮುಖಾಂತರ ಅವರು ನಮ್ಗೆ ಸಕಾರಾತ್ಮಕವಾಗಿ ನಮ್ಗೆ ಇದು ರೆಸ್ಪಾನ್ಸ್ ಕೊಟ್ಟಾರು. ಆ ಮುಖಾಂತರ ನಾವು ಇದೊಂದು ಸ್ವಲ್ಪ ವಾರ್ಕರಿಗಳು ತೊಗೊಂಡೆವು, ಡೊಳ್ಳಿನ ವಾದ್ಯಗಳು ತೊಗೊಂಡೆವು. ನಮ್ದು ಏನು ಭಾರತದ ಸಾಂಸ್ಕೃತಿಕ ಏನು ಬಂದಿದೆ ಸಂಸ್ಕೃತ ಅದನ್ನು ಮುಂದೆ ಮಾಡಿದ್ದೇವೆ. ಇದಕ್ಕೆ ಏನು ಡಿ ಜೆ ನಾವು ಗ್ರಾಮ ಪಂಚಾಯತಿಯಿಂದ ಆರ್ ಎನ್ ಸಿದ್ದೇಶ್ವರ ವಿದ್ಯಾಸಂಸ್ಥೆಯ ಆವರಣ ತನಕ ಕುಂಭಮೇಳ ಮಾಡಿದ್ದೇವೆ.